ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿ ಪಟ್ಟಣದ ಭಕ್ತರಿಗೆ ಇಷ್ಟಾರ್ಥ ಬೇಡಿದ ವರ ನೀಡುವ ಹಳ್ಳದ ಕೇರಿಯ ಆರಾಧ್ಯ ದೈವ ಶ್ರೀ ಅಡವಿಸಿದ್ದೇಶ್ವರ ಮಠದ ಜಾತ್ರಾ ಮಹೋತ್ಸವ ಅದ್ದೂರಿ ಸಡಗರ ಸಂಭ್ರಮದಿಂದ ಜರುಗಿತು. ಪ್ರತಿ ವರ್ಷ ಶ್ರಾವಣ ಕಡೆಯ ಅಮಾವಾಸ್ಯೆಯ ದಿನದಂದು ನಡೆಯುವ ಈ ಅದ್ದೂರಿ ಜಾತ್ರೆಯ ಹಬ್ಬ ಹುಕ್ಕೇರಿ ಜನರಿಗೆ ದೊಡ್ಡ ಹಬ್ಬ ಇದ್ದಂತೆ. ಹಳ್ಳದ ಕೇರಿಯ ಎಲ್ಲ ರೈತಾಪಿ ವರ್ಗದವರು ಎಲ್ಲ ಸರ್ವಧರ್ಮೀಯರು ಕೂಡಿಕೊಂಡು ಅನ್ಯೋನ್ಯವಾಗಿ ಆಚರಿಸುವ ಜಾತ್ರಾ ಮಹೋತ್ಸವ. ಶ್ರೀ ಅಡವಿಸಿದ್ದೇಶ್ವರ ಮೂರ್ತಿ ಪಲ್ಲಕ್ಕಿ ಉತ್ಸವ ವಾದ್ಯ ಮೇಳಗಳೊಂದಿಗೆ ಸುಮಂಗಲಿಯರು ಕುಂಭದ ಕೊಡ ಹೊತ್ತು ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡು ಹುಕ್ಕೇರಿ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ರಸ್ತೆ ಉದ್ದಕ್ಕೂ ಭಕ್ತರು ಅಡವಿಸಿದ್ದೇಶ್ವರ ಪಲ್ಲಕ್ಕಿಗೆ ಆರತಿ ಎತ್ತಿ ನೀರು ಹಾಕಿ ಶ್ರೀ ಅಡವಿಸಿದ್ದೇಶ್ವರ ಕೃಪೆಗೆ ಪಾತ್ರರಾದರು. ಶ್ರೀ ಅಡವಿಸಿದ್ದೇಶ್ವರ ಗದ್ದುಗೆಗೆ ವಿಶೇಷ ಅಲಂಕಾರಗೊಳಿಸಿ ಬೆಳಗ್ಗೆಯಿಂದಲೇ ಧಾರ್ಮಿಕ ವಿಧಿ ವಿಧಾನಗಳು, ವಿಶೇಷ ಪೂಜೆ, ಅಲಂಕಾರ, ಸೇವೆಗಳು ಜರುಗಿದವು. ಪ್ರತಿ ವರ್ಷದ ವಾಡಿಕೆಯಂತೆ ಭಕ್ತರು ತಮ್ಮ ಬೇಡಿಕೆ ಈಡೇರಿದ ನಂತರ ಶ್ರೀಮಠಕ್ಕೆ ಬಂದು ಶ್ರೀಮಠಕ್ಕೆ ಪಲ್ಲಕ್ಕಿ ಉತ್ಸವ ಆಗಮಿಸುತ್ತಿದ್ದಂತೆ ಸಹಸ್ರಾರು ಭಕ್ತಾದಿಗಳು ತೆಂಗಿನಕಾಯಿ ಒಡೆದು ತಮ್ಮ ಹರಕೆ ತೀರಿಸಿದರು. ಶ್ರೀಮಠಕ್ಕೆ ಆಗಮಿಸಿದ ಶ್ರೀ ಅಡವಿಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವದ ಜೊತೆ ಭಜನೆ ಮಂಡಳದವರು ಪಾಲ್ಗೊಂಡಿದ್ರು. ಭಜನಾ ಮಂಡಳಿ ಹಾಗೂ ಭಕ್ತರಿಂದ ಮಂಗಲ ಗೀತೆಯೊಂದಿಗೆ ಶ್ರೀ ಅಡವಿಸಿದ್ದೇಶ್ವರರಿಗೆ ಪೂಜೆ ನೆರವೇರಿಸಿದರು. ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ನಂತರ ಅಡವಿಸಿದ್ದೇಶ್ವರ ಟ್ರಸ್ಟ್ ಕಮಿಟಿ ಹಾಗೂ ಜಾತ್ರಾ ಕಮಿಟಿಯವರು ಹಮ್ಮಿಕೊಂಡಿದ್ದ ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆ ಕೂಡ ಮಾಡಿದ್ರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ.